ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ಮಹಾಜನ ವಿದ್ಯಾಸಂಸ್ಥೆ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಂಚ ಗರುಡೋತ್ಸವ ಸೇವಾ ಸಮಿತಿಯ ವತಿಯಿಂದ ದ್ವಿತೀಯ ಬಾರಿಯ ಪಂಚ ಗರುಡೋತ್ಸವ ವಾರ್ಷಿಕ ಸಂಭ್ರಮವನ್ನು ಆಚರಿಸಲಾಗಿದ್ದು, ಪಂಚ ಗರುಡೋತ್ಸವ ಉತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಪರಕಾಲಮಠ ಮೈಸೂರುರವರ ಶ್ರೀ ಮದಭಿನವ ವಾಗೀಶ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಸ್ವಾಮಿರವರು, 41ನೇ ಪೀಠಾಧಿಪತಿಗಳಾದ ಶ್ರೀ ಯದುಗಿರಿ ಯತಿರಾಜ ಮಠ ಮೇಲುಕೋಟೆರವರ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಜಿಯರವರು, ಧರ್ಮಾಧಿಕಾರಿಗಳಾದ ಸುದರ್ಶನ ನಾರಸಿಂಹ ಕ್ಷೇತ್ರ ಮೈಸೂರು ಶ್ರೀ ಭಾಷಮ್ಯ ಸ್ವಾಮೀಜಿರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟಿ.ಎಸ್. ಶ್ರೀವತ್ಸರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಲಕ್ಷ್ಮೀಕಾಂತ್ ರೆಡ್ಡಿ, ಐಎಎಸ್ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ, ಸೀಮಾ ಲಾಡ್ಕರ್, ಐಪಿಎಸ್ ಪೊಲೀಸ್ ಆಯುಕ್ತರು ಮೈಸೂರು, ಜಿಟಿ ದೇವೇಗೌಡರು, ಶಾಸಕರು, ಚಾಮುಂಡೇಶ್ವರಿ ಕ್ಷೇತ್ರ ಮಾಜಿ ಸಚಿವರು, ಮಾಜಿ ಶಾಸಕರಾದ ಎಲ್ ನಾಗೇಂದ್ರರವರು ಹಾಗೂ ಮಹಾಜನ ವಿದ್ಯಾಸಂಸ್ಥೆಯ ವಿಜಯಲಕ್ಷ್ಮೀರವರು ಉಪಸ್ಥಿತರಿದ್ದರು. ಅದಕ್ಕೆ ಯಾವುದೇ ಜಾತಿ ಮತ ಆ ತರದ ಯಾವುದೇ ಇಲ್ಲದೆ ಇವತ್ತೇನು ನಡೀತಾ ಇದೆ ಆ ರೀತಿಯಲ್ಲೇ ಮೈಸೂರಿನಲ್ಲೂ ಪ್ರಾರಂಭ ಮಾಡೋಣ ಅನ್ನುವಂತ ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟಂತವರು ನಾವು ನೀವೆಲ್ಲರೂ ಇವತ್ತು ಏನು ಗೌರವವನ್ನು ಸಮರ್ಪಣೆ ಮಾಡ್ತೀವಿ ಆ ರೀತಿಯ ನಮ್ಮ ಜಿಆರ್ ಶ್ರೀಗಳು ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ರು. ಬಂಧುಗಳ ಮಾಡಬೇಕು ಅಂತ ತಯಾರಿ ಶುರು ಮಾಡಿದಾಗ ಒಂದು ದೊಡ್ಡ ಜಾಗ ಮಾಡೋಣ, ಇಡೀ ಮೈಸೂರಿನ ಎಲ್ಲರನ್ನ ಕರೆಯೋಣ, ನಾವು ಈ ಬಾರಿ ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು ಅಂತ ಸ್ವಾಮೀಜಿಯವರ ಇದೇನಪ್ಪ ಇದು ಅಂತ ಅಂದ್ಕೊಳ್ಳದೆ ಒಳ್ಳೆ ಸುಸಜ್ಜಿತವಾದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಭಾವಿಸಿದಾಗ ನಮಗೆ ಕಂಡಿದ್ದು ಇವತ್ತಿನ ಈ ಒಂದು ಮೈದಾನ. ಬಂಧುಗಳೇ, ಯೋಚನೆ ಮಾಡಿದ್ವಿ, ನನಗಾಗಲೇ ಪ್ರಾರಂಭದಲ್ಲಿ ಹೇಳೋದಕ್ಕಿಂತ ಸುಸಜ್ಜಿತವಾಗಿ ವಿಶಾಲವಾದ ಜಾಗದಲ್ಲಿ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ವಿ. ಬಂಧುಗಳೇ, ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು ಅಂತ ಹೇಳಿದ್ರೆ ಬಹಳ ನಾವು ನಿಜಕ್ಕೂ ಈ ರೀತಿಯ ವ್ಯಕ್ತಿಗಳನ್ನ ಪಡೆದಿರೋದು. ಪಂಚಗರುಡೋತ್ಸವ ಸೇವಾ ಸಮಿತಿ ಅಧ್ಯಕ್ಷನಾಗಿ ಈ ಅಹಂಕಾರದ ವಿಷಯ ಬಂದಾಗ ಯಾರಿಗೆ ಹೆಚ್ಚು ಅನ್ನೋ ಒಂದು ವಿಷಯ ಬರ್ತಿತ್ತು. ಆಗ ನಮ್ಮಲ್ಲಿ ಒಂದು ಮಾತು ಹೇಳೋರು, ಮೊದಲು ಐ ಅಂತಾರಂತೆ, ಅಂದ್ರೆ ನಾನು ಅನ್ನೋದು, ನಂತರದ್ದು ಅಯ್ಯರಂತೆ. ಈ ನಾನು ಅನ್ನೋದಕ್ಕಿಂತ ಒಂದು ಚೂರು ಹೆಚ್ಚು ಅಹಂಕಾರ ಅಯ್ಯರಂತೆ. ನಂತರದ್ದು ಅಯ್ಯಂಗಾರರು ಅನ್ನೋರು, ಅಂದ್ರೆ ಅಯ್ಯರ್ ಅಯ್ಯಂಗಾರ ಅಂತಂದ್ರೆ ಅಹಂಕಾರದಲ್ಲಿ ಅತಿಯಾದ ಹೆಚ್ಚಿನ ಸ್ತರದಲ್ಲಿ ಇರೋದು ಅಯ್ಯಂಗಾರರು ಅನ್ನೋರು. ನಾನು ಇಲಾಖೆ ಸೇರಿದಾಗ ಇದ್ದಂಥ ಮಾತು. ಕೈಲಾದಷ್ಟು ಸಮಾಜ ಸೇವೆಯಲ್ಲಿ ತೊಡಗಿದ್ದೀವಿ, ಈ ಗರ್ವದಲ್ಲಿ ಬದುಕೋಣ. ಅದನ್ನು ಬೇಕಾದ್ರೆ ನೀವು ಅಯ್ಯರ್ ಅಯ್ಯಂಗಾರ ಅಂದಾಗ ಆಯ್ತು, ಆ ಅಹಂಕಾರ ನಮಗಿದೆ ಇಲ್ಲ ಅಂತ. ಮೇಲು ಕೆಳಗಳನ್ನು ಇಟ್ಟುಕೊಂಡು ಕೋರ್ಟು ಕಚೇರಿಗಳಿಗೆ ಹೋಗ್ತೀವಲ್ಲ, ಇದನ್ನು ಬಿಡೋದು ವಾಸಿ ಅನ್ಸುತ್ತೆ. ಇದು ನನ್ನ ಅನಿಸಿಕೆ. ಮಾಡಬಹುದಪ್ಪ, ಎಲ್ಲರ ಹಾಗೆ ನನಗೂ 20ನೇ ವಯಸ್ಸಲ್ಲಿ ಕಾಲವೂ ಬದುಕ್ತೇನೆ ಅಂತಿತ್ತು. 40ನೇ ವಯಸ್ಸಿಗೆ ಬಂದಾಗ ಓಹೋ ಏನಿಲ್ಲ ಆರೋಗ್ಯ ಚೆನ್ನಾಗಿದೆ, ಇನ್ನೂ ಇದ್ದೇ ಇರ್ತೇನೆ ಅಂತಿತ್ತು. 60ಕ್ಕೆ ಬಂದಾಗ ಸ್ವಲ್ಪ ಅನ್ನಿಸ್ತು, ಹಿರಿಯರೆಲ್ಲ ತೀರಿ ಹೋದ್ರು ನಂದು ಕಾಲ ಬಂತೇನೋ ಅಂತ. 80 ಬಂದಾಗ ಅನ್ಸತ್ತೆ ಇಲ್ಲ ಎಲ್ಲ ನಂದು ಮುಗಿಯತ್ತೆ ಅಂತ. ಈ ಮುಗಿಯತ್ತೆ ಅನ್ನೋದು 80ರಲ್ಲಿ ಗೊತ್ತಾಗತ್ತಲ್ವಾ, 20ರಲ್ಲೂ ಅದು ತಿಳ್ಕೊಂಡ್ರೆ ಏನಾಗತ್ತೆ, ಈ ಗುದ್ದಾಟಗಳು ಕಮ್ಮಿ ಆಗತ್ತೆ ಅಲ್ವಾ. ನಮ್ಮದೊಂದು ಸಣ್ಣ ಸಮಸ್ಯೆ ಇದೆ, ಅದು ಬ್ರಾಹ್ಮಣರ ಸಮಸ್ಯೆ. ಶ್ರೀವೈಷ್ಣವರಲ್ಲಿ ಬಹಳ ಜಾಸ್ತಿ. ಹಿಂದೂ ಧರ್ಮಕ್ಕೆ ಉಳ್ಕೊಳ್ಳೋ ನಿಮ್ಮ ಗಂಡ ನಿಮ್ಮ ಮಾತನ್ನ ಕೇಳುವ ಹಾಕಬೇಕಾದ್ರೆ ಧರ್ಮ ಉಳಿಸೋ ಎಲ್ಲೋ ಒಂದು ಕಡೆ ಸಣ್ಣ ಇದಾಗೆಲ್ಲ ನನಗೆ ಅದೇ ಅನ್ಸಿದೆ. ಎಂಪೈರ್ ಬಂದದ್ದು ವಿದ್ಯಾನಗರದಿಂದ, ಬ್ರಾಹ್ಮಣ ರಾಜ ಆಗಿದ್ದು ಪುಷ್ಯ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಶಿಕ್ಷಣದಲ್ಲಿ ಯಾವತ್ತೂ ಕೂಡ ಹಿಂದೆ ಯಾರಾದರೂ ಟೀಚರ್ಸ್ ಇದ್ದಾರೆ ಅಂದ್ರೆ ಯಾವುದೇ ಹಳ್ಳಿನಲ್ಲೂ ಕೂಡ ಅವ್ರು ಬ್ರಾಹ್ಮಣರೇ ಇರ್ತಾ ಇದ್ದದ್ದು. ಎಲ್ಲ ಗುರುಗಳ ಸ್ಥಾನದಲ್ಲಿ ಶಿಕ್ಷಣಕ್ಕೆ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಸಮಾಜ, ಧಾರ್ಮಿಕ ಕ್ಷೇತ್ರದಲ್ಲಿ ಅವರೆಲ್ಲರೂ ಕೂಡ ಅತ್ಯುನ್ನತ ಲಕ್ಷಾಂತರ ಜನ ವಿದ್ಯಾವಂತರಾಗಿದ್ದಾರೆ, ಅಧಿಕಾರಿಗಳಾಗಿದ್ದಾರೆ, ರಾಜಕೀಯ ಗಣ್ಯ ವ್ಯಕ್ತಿಗಳಿದ್ದಾರೆ.
ಅವರೆಲ್ಲರೂ ಕೂಡ ಈ ಸಮಾಜದ ಕೊಡುಗೆ ಅಪಾರ ಇದೆ ಅಂತ ಪಂಚಗರುಡೋತ್ಸವವನ್ನು ಕರೀತೇವೆ. 12 ಗರುಡೋತ್ಸವಗಳು ಇದೆ. ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ವೈಷ್ಣವ ಕ್ಷೇತ್ರದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ತಿರುಮಂಗಿ ಆಳ್ವಾರರ ಸಾನ್ನಿಧ್ಯ, ನಮ್ಮ ಆಳ್ವಾರರ ಸಾನ್ನಿಧ್ಯ. ಅಲ್ಲಿ ಇರ್ತಕ್ಕಂಥದ್ದು ಆ ಗರುತ್ಮನಾಗಿರ್ತಕ್ಕಂಥವ, ಅವನ ಶರೀರವೇ ವೇದಾತ್ಮ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ 4 ವೇದಗಳ ಶರೀರವೇ ಗರುತ್ಮ. ಮೂಲ ಎಂಬತಕ್ಕಂಥ ಮಾತನೇ ಆದಿಮೂಲ ಎಂಬತಕ್ಕಂಥ ನಾನು ಆದಿಮೂಲ ಅಲ್ಲ, ಆದಿಮೂಲನಾಗಿರ್ತಕ್ಕಂಥ ಪರಮಾತ್ಮ. ಆ ಪರಮಾತ್ಮನಿಗೆ ಆದಿಮೂಲ ಎಂಬತಕ್ಕಂಥ ಶಬ್ದ ಕೇಳಿದ ತಕ್ಷಣ ಏನು ಹೇಳ್ತಾನೆ, ಗರುಡ ಸ್ಕಂದ ಆರೋಪ್ಯ, ಪಕ್ಕದಲ್ಲಿರ್ತಕ್ಕಂಥ ಅಂಗರಕ್ಷಕನಾಗಿರ್ತಕ್ಕಂಥ ಗರುಡನನ್ನು ಕರೀತಾನೆ. ಗಜೇಂದ್ರನಿಗೆ ಈ ಥರ ಆಪತ್ತಾಗಿದೆ, ನಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾನೆ. ಸಮಾಜದಲ್ಲಿ ಯಾರೂ ಇರ್ಲಿಕ್ಕಿಲ್ಲ. ಆ ರೀತಿಯ ಮೈಸೂರಿನ ನಮ್ಮೆಲ್ರಿಗೂ ಪ್ರೇರಕ ಶಕ್ತಿ ಅಂತ ಹೇಳಿದ್ರೆ ಪರಕಾಲ ಮಠದ ಶ್ರೀಗಳು. ಶಾಸ್ತ್ರಂ ಗಾಂಧಿ ಸಂಪೂರ್ಣ ಗಾತ್ರಂ ಅಲದವಿಯಂ ವಿಬುಧ ಸೌಭ್ಯ ಸರ್ವದೇವಯೇ ಚಂಚಂ ಕನಕರು ಶ್ರೀಪಕ್ಷೋ ದೂಯವಾನಾಂಡಕಾಳಂ ಸಕಲ ವಿಷ ವಿನಾಶಂ ಚಿಂತೆಯೇ ಪಕ್ಷಿರಾಜಂ. ಎಲ್ಲ ಭಗವಂತ ಗರುತ್ಮಂತನ ಒಂದು ಇದರಿಂದ ಗರುತ್ಮಂತ ನೆನೆಸ್ಕೊಂಡ್ರೆ ಯಾವ ವಿಷಯನೂ ಬರಲ್ಲ, ಯಾವ ಎಲ್ಲರೂ ವಿಷಯ ಎಲ್ಲರೂ ಹೋಗುತ್ತೆ, ಯಾವ ವಿಷಯನೂ ಕೂಡ ನಮಗೆ ಅಂತ ಅಂತ ಗರುಡ ಹಸ್ತ. ಅವ್ರು ಗರುಡನ ಉಪನ್ಯಾಸದಿಂದ ದೇಶಕ್ಕೆಲ್ಲ ಯಾವ ವಿಧವಾದ ವಿಷಯವೂ ಇರಲಿ, ದೇಶ ಎಲ್ಲ ಸುಮೇಕ್ಷವಾಗಿರಲಿ ಎಂಬುದಾಗಿ 5 ಗರುಡನು ಪ್ರತಿಷ್ಠೆ ಮಾಡಿದ್ದಾರೆ. 5 ಗರುಡನು ಒಬ್ಬ ಗರುಡ ಇದ್ದೇನೆ ಇಷ್ಟು ಮಾಡ್ತಾನೆ, 5 ವಿಧಾನದಿಂದ ಎಲ್ಲರೂ ಇರೋದ್ರಿಂದ ಭಗವಂತ ಶೀಲಾಗ ಹೈಗ್ರೀವನಿಗೆ ದೇವರಾದ ಈ ಕರ್ನಾಟಕ ಪಕ್ಷಕ್ಕೆ, ಕರ್ನಾಟಕ ದೇಶಕ್ಕೆ ಯಾವುದೇ ವಾದ ಅನುಷ್ಠಾನವೂ ಬರದೇ ಇದ್ದಂತೆ ಭಗವಂತ ಕಾಪಾಡ್ತಾ ಇದ್ದಾನೆ ಅಂತ ವೇದಾಂತೇನ ಪ್ರತಿಷ್ಠಿತಃ ತಸ್ಯ ಪ್ರಕೃತಿ. ಭಗವಂತನ ಮಂಗಳಾಶಾಸನ ಅದಕ್ಕೋಸ್ಕರ ಭಗವಂತ ಕಾಯ್ತಾ ಇದ್ದ. ಪ್ರಾಯಶಃ ಗರುಡಾರೂಢನಾದಂತಹ ಭಗವಂತ ಕಾಯೋದಿಲ್ಲ, ಗರುಡನ ವೇಗವೇ ಅಂತಹದ್ದು. ಆದರೂ ಕಾಯ್ತಾ ಇದ್ದ. ನಮ್ಮೆಲ್ಲರ ಭಾಗ್ಯ ವಿಶೇಷ. ಅಲ್ಲಿ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ ಪ್ರಯಾಗ ರಾಜ್ಯದಲ್ಲಿ ಆಗ್ತಾ ಇದ್ರೆ, ಇಲ್ಲಿ ಗರುಡಾರೂಢನಾದಂತಹ 6 ಜನ ಭಗವಂತ ಇಲ್ಲಿ ಸಂಗಮಿಸಿದ್ದಾನೆ. ಅದರ ಜೊತೆಗೆ ನಮ್ಮೆಲ್ಲರ ಆದರಣೀಯರಾದಂತಹ ಯತಿಶ್ರೇಷ್ಠರಾದಂತಹ ಪರಕಾಲ ಶ್ರೀಗಳು ಇವತ್ತಿಲ್ಲಿಗೆ ಆಗಮಿಸಿದ್ದು ಬಹುದೊಡ್ಡ ಭಾಗ್ಯ ವಿಶೇಷ ಇದು. ನಾನು ಸಮಿತಿ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ. ಸಾಹಿತ್ಯ, ಸಂಗೀತ, ತಾಳ ನಿಯುಕ್ತಗೊಳಿಸಿತ್ತು. ಅನಿತರ ನರ್ತನ ಇವುಗಳನ್ನು ಮುಂದಿನ ನೃತ್ಯ ವ್ಯಕ್ತಪಡಿಸಲಿದೆ.